ಶ್ರೇಯಶ್ಚಾನಂತ್ಯಮಶ್ನುತೆ. ಬಹಳ ಉತ್ತಮವಾದ ಮಾತನ್ನು ಹೇಳ್ತಾರೆ. ವಿದುರ ಹೇಳ್ತಾ ಇದ್ದಾನೆ, ಯೋ ಜ್ಞಾತಿ ಮನುಗೃಹಾತಿ ದರಿದ್ರಂ ದೀನ ಮಾತುರಂ. ದರಿದ್ರ, ಆತುರ, ದೀನ ಇಂಥ ಒಬ್ಬ ಜ್ಞಾತಿ ಬಳಗದವನನ್ನ ಯಾರು ಒಳ್ಳೆ ರೀತಿಯಿಂದ ಪೋಷಣೆ ಮಾಡ್ತಾನೆ, ಹಣ ಕೊಟ್ಟು ಸಮೃದ್ಧಿಯಲ್ಲಿಟ್ಟು ಸಂತೋಷದಲ್ಲಿ ಇರಿಸಿ ಅವನಿಗೆ ಯಾವ ಪೋಷಣೆ ಮಾಡ್ತಾನೋ ಅಂಥವನಿಗೆ ಬಹಳ ಒಳ್ಳೆಯದಾಗ್ತದೆ, ಯಾವಾಗಲೂ ಹಿತವಿದೆ ಅವನಿಗೆ. ಸಪುತ್ರ ಪಶುಭಿರ್ವೃದ್ಧಿಂ ಶ್ರೇಯಶ್ಚಾನಂತ್ಯಮಶ್ನುತೆ. ಅನಂತ ಕಾಲದವರೆಗೆ ಅವನಿಗೆ ಮಂಗಲವಾಗ್ತದೆ, ಬೇಕಾದಷ್ಟು ಸಮೃದ್ಧಿಯನ್ನು ಅವನು ಪಡಿತಾನೆ. ಜ್ಞಾತಯೋ ವರ್ಧನೀಯಾಸ್ತೈಃ ಯೈಚ್ಛಂತ್ಯಾತ್ಮನಃ ಶುಭಂ ಕುಲವೃದ್ಧಿಂಚ ರಾಜೇಂದ್ರ ತಸ್ಮಾತ್ ಸಾಧು ಸಮಾಚಾರ. ತನಗೆ ಒಳ್ಳೆಯದಾಗಬೇಕು ಅಂತ ಅಪೇಕ್ಷೆ ಪಡುವಂತಹ ವ್ಯಕ್ತಿ ಮತ್ತೆ ಜ್ಞಾತಿಗಳಿಗೆ ಬಳಗದವರಿಗೆ ಚೆನ್ನಾಗಿ ನೋಡಿಕೋಬೇಕು, ಸಮೃದ್ಧಿಯಲ್ಲಿ ಇಡಬೇಕು. ತಾನು ಮಾತ್ರ ಸಮೃದ್ಧಿಯಲ್ಲಿ ಉಳಿದು ತನ್ನ ಜ್ಞಾತಿಗಳಿಗೆ ಬಳಗದವರಿಗೆ ದುಃಖದಲ್ಲಿ ಇರುವಂತೆ ಸರ್ವಥಾ ಮಾಡತಕ್ಕದ್ದಲ್ಲ. ಒಳ್ಳೆ ಸಮೃದ್ಧಿಯಲ್ಲಿ ಅವರನ್ನು ಇರಿಸಬೇಕು. ಈ ಪ್ರಯತ್ನ ಸದಾಕಾಲ ನಡಿಬೇಕು. ಮನುಷ್ಯ ಮಾಡುವಂತಹ ಎಲ್ಲ ಸಂಪಾದನೆಗಳಲ್ಲಿ ಇದೊಂದು ಮಹತ್ವದ ಒಂದು ಭಾಗ. ಆ ಸಂಪಾದನೆ ಅವಶ್ಯವಾಗಿ ಅವರಿಗೆ ಸಲ್ಲಬೇಕು, ಮುಟ್ಟಬೇಕು. ಜ್ಞಾತಿಗಳಿಗೆ ಬಹಳ ಹೇಳ್ತಾರೆ. ಮಹಾಭಾರತ ಹೇಳ್ತಾರೆ, ಜ್ಞಾತಯೋ ವರ್ಧನೀಯಾಸ್ತೈಃ ಯೈಚ್ಛಂತ್ಯಾತ್ಮನಃ ಶುಭಂ ಕುಲವೃದ್ಧಿಂಚ ರಾಜೇಂದ್ರ ತಸ್ಮಾತ್ ಸಾಧು ಸಮಾಚಾರ. ನಿನ್ನ ಜ್ಞಾತಿಗಳು ಪಾಂಡವರು, ಅವರಂತೂ ಗುಣವಂತರು. ವಿಗುಣರಾದ ಜ್ಞಾತಿಗಳನ್ನು, ಯಾವ ಗುಣವಿಲ್ಲದ ಯಾವ ಸಾಧುಗಳಲ್ಲದಂತಹ ಜ್ಞಾತಿಗಳನ್ನೂ ಪೋಷಿಸಬೇಕು ಅಂತನ್ನುವುದು ಶಾಸ್ತ್ರ ಹೇಳುವ ಮಾತು, ನೀತಿಯ ಮಾತದು. ಹೀಗಿರುವಾಗ ನಿಮ್ ಜ್ಞಾತಿಗಳು ಪಾಂಡವರು ಒಳ್ಳೆ ಸಾಧುಗಳು, ಒಳ್ಳೆ ಸಜ್ಜನರು. ಅಂಥ ಜ್ಞಾತಿಗಳನ್ನ ಬಿಟ್ಟು ಅವರನ್ನು ದ್ವೇಷ ಮಾಡಿ ಅವರನ್ನು ದುಃಖದಲ್ಲಿಟ್ಟು ನೀನು ಸುಖದಲ್ಲಿರುವುದು ಎಲ್ಲಿಯ ನ್ಯಾಯ? ಎಲ್ಲೂ ನಿನಗೆ ಒಳ್ಳೆಯದಾಗುವುದಿಲ್ಲ. ಅವಶ್ಯವಾಗಿ ಅವರನ್ನು ಸುಖದಲ್ಲಿಡಬೇಕು. ವಿಗುಣಾಪಿ ಸಂರಕ್ಷ್ಯಾಹ ಜ್ಞಾತಯೋ ಭರತಋಷಭ. ಜ್ಞಾತಿಗಳು ವಿಗುಣನಾಗಿದ್ರೂ ಕೂಡ, ಒಳ್ಳೆ ಐಶ್ವರ್ಯವಂತರಾಗದಿದ್ದರೂ, ಸದ್ಗುಣಗಳಿಲ್ಲದಿದ್ದರೂ, ಸಾಧುಗಳಾಗದೇ ಇದ್ರೂ, ಸ್ವಲ್ಪ ದೋಷವಿದ್ದರೂ ಕೂಡ ಅವರು ಜ್ಞಾತಿಗಳು ಏನಿದ್ರು ಬಳಗದವರವರು. ದೋಷವಿದೆ ಅವರಿಗೆ, ದೋಷವಿದೆ ಅಂತ ಅನ್ನೋದಕ್ಕೆ ಹೊರಗೆ ಹಾಕ್ಲಿಕ್ಕಾಗತ್ತಾ? ಆಗುವುದಿಲ್ಲ. ಅವರನ್ನ ಸಂರಕ್ಷಣೆ ಮಾಡಲೇಬೇಕು. ಏನು ಕಾರಣಕ್ಕೆ? ಜ್ಞಾತಿಗಳು ಎನ್ನುವ ಕಾರಣಕ್ಕೆ. ಪ್ಯಾಂಪರ್ ಮಾಡ್ಲಿಕ್ಕಲ್ಲ, ಅವರನ್ನ ಪ್ಯಾಕ್ ಮಾಡ್ಲಿಕ್ಕಲ್ಲ. ಇದು ಅವರು ಹೊಟ್ಟೆಗಿಲ್ಲದೆ ಒದ್ದಾಡಿ ಕಷ್ಟಪಟ್ಟು ಸಾಯುವುದು ಬೇಡ ಅನ್ನುವುದನ್ನ ನೋಡಿಕೋಬೇಕು. ಅಷ್ಟಕ್ಕೆ ಚಿಂತೆ ಇಲ್ಲ. ಎಷ್ಟೇ ವಿಗುಣರಾದರೂ, ಎಷ್ಟೇ ಗುಣಹೀನನಾದರೂ ಕೂಡ ಅವರನ್ನ ರಕ್ಷಿಸಲಿಕ್ಕೆ ಚಿಂತೆ ಇಲ್ಲ. ಹೀಗಿರುವಾಗ ಕಿಂ ಪುನರ್ ಗುಣವಂತಸ್ತೆ ತ್ವತ್ಪ್ರಸಾದಾಭಿಕಾಂಕ್ಷಿಣ. ನಿನ್ನ ಆಶೀರ್ವಾದ, ನಿನ್ನ ಅನುಗ್ರಹವನ್ನು ಅಪೇಕ್ಷಿಸುವ ಆ ಪಾಂಡವರು ಎಂಥ ಸಜ್ಜನರು, ಎಷ್ಟು ಸಾತ್ವಿಕರು, ಎಂಥ ಧಾರ್ಮಿಕರು, ನಿನಗೆಷ್ಟು ಪೋಷಣೆ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದೂ ಕೂಡ ಅವರನ್ನು ನೀನು ಚೆನ್ನಾಗಿ ಪೋಷಣೆ ಮಾಡುವುದಿಲ್ಲ, ಅವರ ಬಗ್ಗೆ ನೀನು ಪ್ರೀತಿಯನ್ನ ವಹಿಸಿಲ್ಲ, ಪ್ರೀತಿಯನ್ನ ತಾಳಿಲ್ಲ. ಆದ್ದರಿಂದ ಕಿಂ ಪುನರ್ ಗುಣವಂತಸ್ತೆ ತ್ವತ್ಪ್ರಸಾದಾಭಿಕಾಂಕ್ಷಿಣ ಪ್ರಸಾದಂ ಕುರು ವೀರಾಣಾಂ ಪಾಂಡವಾನಾಂ ವಿಷಂಪತೆ ದೀಯತಾಂ ಗ್ರಾಮಕಃ ಕೇಚಿತ್ ತೇಷಾಂ ಮೃತ್ಯರ್ಥಮೀಶ್ವರ. ರಾಜ, ನೀನು ರಾಜ, ಹಾಗಾಗಿ ನಿನ್ನ ಕೈಯಲ್ಲಿ ಬೇಕಾದಷ್ಟು ಸಮೃದ್ಧಿ ಇದೆ, ರಾಜ್ಯವಿದೆ, ಸಂಪತ್ತಿದೆ, ಐಶ್ವರ್ಯವಿದೆ. ಆ ಎಲ್ಲ ಸಂಪತ್ತು, ಎಲ್ಲ ಐಶ್ವರ್ಯ ಅದನ್ನ ನೀನು ನಿನ್ನ ಬಳಗದವರಾಗಿರುವ ಗುಣವಂತರಾಗಿರುವಂತಹ ಪಾಂಡವರಿಗೆ ನೀನು ಹೇಳುವುದಿಲ್ಲ ಅಂತಾದರೆ, ಅವರಿಗೆ ನೀನು ಕೊಡುವುದಿಲ್ಲ ಅಂತಾದರೆ ಅದು ಎಂಥ ಮಹಾಪಾಪದ ಕೆಲಸ. ಆದ್ದರಿಂದ ಮಾಡಬೇಡ. ದೀಯಕತಾಂ ಗ್ರಾಮಕಃ ಕೇಚಿತ. ಸಣ್ಣ ಗ್ರಾಮಗಳನ್ನು ಕೊಡು, ದೊಡ್ಡ ದೊಡ್ಡ ಊರುಗಳನ್ನಲ್ಲ, ಸಣ್ಣ ಹಳ್ಳಿಗಳನ್ನು ಕೊಡು ಸಾಕು. ಅವರು ಬೇಡಿದ್ದೇನೆ 5 ಗ್ರಾಮ, 5 ಗ್ರಾಮಗಳನ್ನು ಕೊಟ್ಟು ಬಿಡು. ಅವರಿಗೆ ಅಷ್ಟಕ್ಕವರು ತೃಪ್ತರಾಗಿರ್ತಾರೆ. ಅವರು ಏನೂ ಅಪೇಕ್ಷೆ ಮಾಡುವುದಿಲ್ಲ. ಅಪೇಕ್ಷೆ ಪಡದಿದ್ದಂತೆ ಅವರು ತಮ್ಮಷ್ಟಕ್ಕೆ ತಾವು ನಿಶ್ಚಿಂತರಾಗಿರ್ತಾರೆ ಅಂತ ವಿದುರ ಹೇಳ್ತಾನೆ. ಅವರಷ್ಟಕ್ಕೂ ತಯಾರಾಗಿದ್ರು. ಧರ್ಮರಾಜ ಆ ಮಾತನ್ನು ಒಪ್ಪಿದ್ದ. ಕೃಷ್ಣ ಹೇಳುವುದಕ್ಕೆ ಸಂಧಾನಕ್ಕೆ ಬಂದಾಗ ಅದೇ ಮಾತನ್ನು ಮುಂದೆ ಹೇಳ್ತಾನೆ. 5 ಊರುಗಳನ್ನು ಕೊಡು ಸಾಕು ಅಂತ ಹೇಳ್ತಾನೆ. ಏನು ಬೇಡ ನನಗೆ, 5 ಊರು ಸಾಕು, ಅಷ್ಟಕ್ಕೆ ನನಗೆ ತೃಪ್ತಿ ಇದೆ. ಅಷ್ಟಕ್ಕೂ ಸಿದ್ಧರಾಗುವುದಿಲ್ಲ ಧೃತರಾಷ್ಟ್ರ. ಮಗನ ಮೋಹದ ಕ್ಲೈಮ್ಯಾಕ್ಸ್ ಏನು ಅಂತ ಅನ್ನೋದನ್ನು ನೋಡ್ಬೇಕಿಲ್ಲಿ. ಹೈಟ್ ಏನು ಅಂತಂದ್ರೆ, ಎಷ್ಟು ಮೋಹ ಅಂತಂದ್ರೆ 5 ಊರುಗಳನ್ನು ಕೊಡುವುದಿಲ್ಲ.
ರಾಜ್ಯವಲ್ಲ, ರಾಷ್ಟ್ರವಲ್ಲ, ಇಡೀ ಅರ್ಧ ರಾಜ್ಯವಂತೂ ದೂರ ಉಳಿತು. ಸುಖಾನಿ ಸಹಭೋಜ್ಯಾನಿ ಜ್ಞಾತಿಭಿರ್ಭರತರ್ಷಭ ಸಂಭೋಜನಂ ಸಂಕಥನಂ ಸಂಪ್ರೀತಿಶ್ಚ ಪರಸ್ಪರಂ. ನೀನು ಸುಖವನ್ನ ಇನ್ನೊಬ್ಬರಿಗೆ ಹಂಚಿಕೊಂಡು ನೀನು ಭೋಗ ಮಾಡು, ಅವರು ನಿನ್ನ ದುಃಖದಲ್ಲೂ ಪಾಲ್ಗೊಳ್ಳುವುದಕ್ಕೆ ಬರ್ತಾರೆ. ಕೆಲವರಿರ್ತಾರೆ, ಕೆಲವರ ಸ್ವಭಾವ ಭಾರೀ ವಿಚಿತ್ರವಾದದ್ದು. ಅದು ಏನೋ ಯಾಕೋ ಹಾಗಿರುತ್ತೆ. ಗೂಗೆ ಹಾಗೆ ಜೀವನ ಕಳೀತಾರೆ, ಬಾಗಿಲು ಹಾಕೊಂಡು ಜೀವನ ಕಳೆಯೋರು. ಕೆಲಸಕ್ಕೆ ಹೋಗಿ ಬರ್ತಾನೆ, ತಪ್ಪು ತಿಳಿಬೇಡಿ, ಕೆಲಸಕ್ಕೆ ಹೋಗಿ ಬರ್ತಾನೆ, ಮನೆ ಬಾಗಿಲು ಹಾಕಿದವನು ಮಾರನೇ ದಿವಸ ಕೆಲಸಕ್ಕೆ ಹೋಗೋದಕ್ಕೇನೆ ತೆಗೆಯೋದು, ಅಥವಾ ಮಾರ್ಕೆಟ್ಗೆ ಹೋಗುವುದಕ್ಕೆ ಮಾತ್ರ ತೆಗೆಯೋದು. ಯಾರ ಮನೆಗೆ ಬರುವುದಿಲ್ಲ, ತಾನಿನ್ನೊಬ್ಬರ ಮನೆಗೆ ಹೋಗುವುದಿಲ್ಲ. ಗೆಳೆಯರು ಅಂತನ್ನೋದೇ ಇಲ್ಲ ಜಗತ್ತಿನೊಳಗೆ, ಸುತರಾಮಿಲ್ಲ. ತನ್ನ ಶ್ರೀಮದ್ ಗಾಂಭೀರ್ಯದಲ್ಲಿ ತಾನಿರ್ತಾನೆ. ಅದು ಏನದು? ಅದು ಸಂಪತ್ತಿನ ಏನದು ಮೋಹ? ಮೂರ್ಖತನವಲ್ಲ ಅದು. ಸಮಾಜ ಬೇಡ, ಪ್ರೀತ್ಯಾಸ್ಪದರು ಬೇಡ, ಸ್ನೇಹಿತರು ಬೇಡ, ತನ್ನ ಜೊತೆಗೆ ದುಃಖವನ್ನು ಅನುಭವಿಸುವುದಕ್ಕೆ 4 ಜನ ಬೇಡ. ಬೇಕು, ಅವರು ಬೇಕು ಅಂತ ಅನ್ನೋದಾಗಿದ್ರೆ ತನ್ನ ಸುಖವನ್ನು ಅವರಿಗೆ ಕೊಟ್ಟು ಅವರನ್ನ ತನ್ನವರನ್ನಾಗಿ ಮಾಡಿಕೋಬೇಕು. ಅಂದಾಗ ಮಾತ್ರ ತನ್ನ ದುಃಖದಲ್ಲಿ ಅವರು ಪಾಲ್ಗೊಳ್ಳುವುದಕ್ಕೆ ಬರ್ತಾರೆ. ಇಲ್ಲದೇ ಇದ್ರೆ ಯಾರು ಬರುವುದಿಲ್ಲ. ಆದ್ದರಿಂದ ಮನುಷ್ಯ ಈ ಎಚ್ಚರವನ್ನು ವಹಿಸಬೇಕು. ಸ್ನೇಹಿತರನ್ನ ಮಾಡಿಕೋಬೇಕು. ಸ್ನೇಹಿತರನ್ನು ಮಾಡ್ಕೋಬೇಕು ಅಂತಂದ್ರೆ ದುಷ್ಟರನ್ನ ಸ್ನೇಹಿತರನ್ನು ಮಾಡ್ಕೋಬೇಕು ಅಂತೇನು ಶಾಸ್ತ್ರ ಹೇಳಿಲ್ಲ. ಆದರೆ ಕಂಡವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳದಿದ್ರೂ ಚಿಂತೆ ಇಲ್ಲ. ಆದರೆ ಕೆಲವರಾದರೂ ಒಳ್ಳೆ ಸ್ನೇಹಿತರು, ಘನವಾದ ಸ್ನೇಹಿತರು, ಅಂತಹ ಸ್ನೇಹಿತರು ಬೇಕು. ಅವರಿಂದ ತನಗೆ ಹಿತವಾಗತ್ತೆ. ಸುಖಾನಿ ಸಹಭೋಜ್ಯಾನಿ ಜ್ಞಾತಿಭಿರ್ಭರತರ್ಷಭ. ತನ್ನ ಬಳಗದವರನ್ನ ಹಚ್ಚಿಕೊಳ್ಳುವುದಕ್ಕೆ ಅತ್ಯಂತ ಅನಿವಾರ್ಯವಾದದ್ದಿದೆ. ಎಷ್ಟು ಬಳಗದವರನ್ನ ತಾನು ಗಟ್ಟಿಯಾಗಿ ಪ್ರೀತಿಯಿಂದ ಆತ್ಮೀಯವಾಗಿ ನೋಡ್ತಾನೋ ಅಷ್ಟು ತಾನು ಬಲಿಷ್ಠನಾಗುವವನಿದ್ದಾನೆ, ತಾನು ಬಲಿಷ್ಠನಾಗ್ತಾನೆ. ಆದ್ದರಿಂದ ಸಂಭೋಜನಂ ಸಂಕಥನಂ ಸಂಪ್ರೀತಿಶ್ಚ ಪರಸ್ಪರಂ. ಊಟ ಮಾಡುವುದು ಅಥವಾ ಯಾವುದೇ ಹಣಕಾಸು ಐಶ್ವರ್ಯ ಸಂಪತ್ತುಗಳನ್ನು ಭೋಗಿಸುವುದು ಕೂಡಿ ಕೂಡಿ, ಮಾತಾಡುವುದು ಕೂಡಿ ಕೂಡಿ, ಪ್ರೀತಿ ಪರಸ್ಪರ. ಈ ರೀತಿಯಾಗಿ ಮನುಷ್ಯ ಜೀವನವನ್ನು ಕಳಿಬೇಕು. ಅದು ಹಿತ. ನಿನ್ನ ಪಾಂಡವರನ್ನು ನೀನು ದೂರವಾಗಿ ಇಟ್ಟು ನೀನು ಎಷ್ಟು ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜ್ಞಾತಿಭಿ ಸಹಕಾರ್ಯಾಣಿ ನ ವಿರೋಧ ಕದಾಚನ. ಜ್ಞಾತಯಸ್ತಾರಯಂತೀಹ ಜ್ಞಾತಯೋ ಮಜ್ಜಯಂತಿ. ನೋಡಯ್ಯ, ಜ್ಞಾತಿಭಿ ಸಹಕಾರ್ಯಾಣಿ ನ ವಿರೋಧ ಕಥಂಚನ. ಯಾವಾಗಲೂ ಜ್ಞಾತಿಗಳ ಜೊತೆಗೆ ಸಂಭೋಜನ ಸಂಕಥನ ಸಂಪ್ರೀತಿಗಳನ್ನು ಮಾಡ್ತಿರಬೇಕು. ವಿರೋಧವನ್ನ ಕಟ್ಟಿಕೊಳ್ಳಬಾರದು. ಬಳಗದವರ ಜೊತೆಗೆ ವಿರೋಧವನ್ನ ಕಟ್ಟಿಕೊಳ್ಳುವುದು ಮೂರ್ಖತನದ ಕೆಲಸ, ಮೂರ್ಖತನದ ಕೆಲಸ. ಸ್ನೇಹಿತರನ್ನೇ ಇಟ್ಟುಕೊಳ್ಳದೆ ಇರುವುದು ಬಹಳ ದಡ್ಡತನದ ಕೆಲಸ. ಹೆಂಡತಿ ಹೇಳ್ತಾಳೆ ಅಂತನ್ನೋ ಕಾರಣಕ್ಕೋ, ಮಕ್ಕಳು ಅಂತನ್ನುವ ಕಾರಣಕ್ಕೋ, ತಂದೆ ತಾಯಿಗಳ ಹಠಮಾರಿತನಕ್ಕೋ, ಏನೋ ಸ್ವಭಾವದ ಎಲ್ಲೋ ಒಂದು ಕಡೆಗೆ ಮನುಷ್ಯನಿಗೆ ಇದು ಜಾರಿ ಬಂದುಬಿಡುತ್ತದೆ. ದ್ವೇಷವನ್ನು ಕಟ್ಟಿಕೊಳ್ತಾನೆ, ವಿರೋಧವನ್ನು ಮಾಡ್ತಾನೆ, ಅಸಮಾಧಾನದಲ್ಲಿರ್ತಾನೆ, ಹುರು ಅಂತಂತಿರ್ತಾನೆ. ನಿತ್ಯದಲ್ಲಿ ಸುಖಹೀನನಾಗಿ ತೃಪ್ತಿ, ಸಮಾಧಾನ, ನೆಮ್ಮದಿ ಏನೂ ಇಲ್ಲದೆ ಅಖಂಡ ಅಸಮಾಧಾನದಲ್ಲಿ ದುಃಖದಲ್ಲಿ ಒದ್ದಾಡ್ತಾನೆ ಈ ಮನುಷ್ಯ. ಆದ್ದರಿಂದ ಜ್ಞಾತಯಸ್ತಾರಯಂತೀಹ. ಅವನು ಮುಳುಗುವ ಸಂದರ್ಭದಲ್ಲಿ, ಆಪತ್ತು ಬಂದಾಗ, ಕಷ್ಟಗಳು ಬಂದಾಗ ಅವನನ್ನ ಎತ್ತಿ ಹಿಡಿಯುವವರು ಅವನ ಬಳಗದವರು. ಜ್ಞಾತಯಸ್ತಾರಯಂತೀಹ, ಎತ್ತಿ ಹಿಡಿತಾರೆ ಗೊತ್ತಾ. ಆದ್ದರಿಂದ ಕೊನೆ ಪೂರೈಸುವುದು ಅಂತಂತಾರಲ್ಲ, ಈ ಕೆಲಸ ಆಗೋದಕ್ಕೆ ಇನ್ಯಾರಲ್ಲ, ಯಾರೋ ಹೊರಗಿನವರಿಂದ ಆಗುವುದಿಲ್ಲ, ಯಾರೋ ಹೊರಗಿನವರಿಂದ ಆಗುವುದಿಲ್ಲ, ಬಳಗದವರಿಂದ ಆಗತ್ತೆ, ಹತ್ತಿರದ ಬಳಗದವರಿಂದ ಆಗತ್ತೆ, ಅಣ್ಣ ತಮ್ಮಂದಿರಿಂದ ಸಾಧ್ಯ, ಬಂಧು ಬಳಗದಿಂದ ಸಾಧ್ಯ. ಆದ್ದರಿಂದ ಎಲ್ಲರ ಜೊತೆಗೆ ವಿರೋಧವನ್ನು ಕಟ್ಟಿಕೊಳ್ಳುವುದಕ್ಕೆ ಅರ್ಥವಿಲ್ಲ. ಎಚ್ಚರ ಇರಲಿ. ಮನುಷ್ಯ ಜವಾನಿಯಲ್ಲಿ ವಿರೋಧ ಕಟ್ಕೋತಾನೆ, ಮುಪ್ಪು ಬಂದಾಗ, ಮುಜಿತನ ಬಂದಾಗ ಕಾಲಿಗೆ ಬಿದ್ದು ಬೇಡಿಕೊಳ್ಳಬೇಕಾಗತ್ತೆ. ಅದಾಗಬಾರದು ಅಂತ ಆಗಿದ್ರೆ ಎಲ್ಲ ವಯಸ್ಸಿನಲ್ಲೂ ಕೂಡ ತಿಳುವಳಿಕೆಯಿಂದ ಎಲ್ಲ ಕಾಲದಲ್ಲೂ ಸ್ನೇಹದಿಂದ ಇರುವ ಪ್ರಯತ್ನವನ್ನು ಮಾಡಬೇಕು. ಇದು ಬಹಳ ದೊಡ್ಡ ಬುದ್ಧಿವಂತಿಕೆ. ಎಲ್ಲೋ ತನ್ನ ಮಕ್ಕಳು ಹೇಳ್ತಾರೆ ಅಂತನ್ನುವುದಕ್ಕಾಗಿ ತಂದೆ ತಾಯಿಗಳು ದ್ವೇಷ ಮಾಡೋದು ಕಂಡಿದೆ. ತಂದೆ ತಾಯಿಗಳ ಹಠಮಾರಿತನಕ್ಕಾಗಿ ಮಕ್ಕಳು ದ್ವೇಷ ಮಾಡ್ತಾರೆ. ಅಣ್ಣನ ದ್ವೇಷವನ್ನ ತಮ್ಮ ಮಾಡ್ತಾನೆ, ತಮ್ಮನ ದ್ವೇಷವನ್ನ ಅಣ್ಣ ಮಾಡ್ತಾನೆ. ಇದರಿಂದ ಏನು ಪ್ರಯೋಜನವಾಗೋದಿದೆ? ಆದ್ದರಿಂದ
ಧೃತರಾಷ್ಟ್ರ, ಸರ್ವಥಾ ದ್ವೇಷ ಮಾಡಬೇಡ. ಜ್ಞಾತಯಸ್ತಾರಯಂತಿ ಜ್ಞಾತಯೋ ಮಜ್ಜಯಂತಿ. ಜ್ಞಾತಿಗಳೇ, ನಿನ್ನ ಬಳಗದವರೇ ನಿನ್ನನ್ನು ಮುಳುಗಿಸ್ತಾರೆ. ಅವರನ್ನ ನೀನು ಪ್ರೀತಿಯಿಂದ ನೋಡಿಕೊಂಡಿದ್ದಾದರೆ ಅವರು ನಿನ್ನನ್ನು ಪೋಷಿಸ್ತಾರೆ, ಅವರನ್ನ ದ್ವೇಷ ಮಾಡಿದ್ದಾದರೆ ಅವರು ನಿನ್ನನ್ನು ಮುಳುಗಿಸ್ತಾರೆ. ತತ್ರಾಪಿ ಪಾಂಡವರು ನಿನ್ನನ್ನು ಉದ್ಧಾರ ಮಾಡ್ತಾರೆ, ನಿನ್ನನ್ನು ದಾಟಿಸ್ತಾರೆ. ಸಜ್ಜನರು, ಸಾಧುಗಳು, ಸುವೃತ್ತರು, ಒಳ್ಳೆ ಅವರ ಶೀಲ, ಅವರ ನಡತೆ, ಅವರ ವ್ಯವಹಾರ, ಅವರು ಧಾರ್ಮಿಕರು. ಹಾಗಾಗಿ ಆ ಉತ್ತಮವಾಗಿರುವಂತಹ ಧಾರ್ಮಿಕರು ಅವರು ನಿನಗೆ ಹಿತವನ್ನು ಮಾಡ್ತಾರೆ. ಶ್ರೀಮಂತಂ ಜ್ಞಾತಿ ಮಾಸಾಧ್ಯ ಯೋ ಜ್ಞಾತಿರವಸೀದತಿ ದಿಗ್ಧಹಸ್ತಂ ಮೃಗ ಇವ ಸ ಏನಸ್ತಸ್ಯ ವಿಂದತಿ. ಒಬ್ಬ ಶ್ರೀಮಂತ ಇದ್ದ, ಒಂದು ಕುಟುಂಬದಲ್ಲಿ ಒಬ್ಬ ಶ್ರೀಮಂತ, ಬೇಕಾದಷ್ಟು ಸಮೃದ್ಧಿ ಇದೆ. ಅಷ್ಟು ಸಮೃದ್ಧಿ ಇರುವಂತಹ ಮನುಷ್ಯನ ಹತ್ತಿರದ ಬಳಗದವ ಒದ್ದಾಡಿ ಒದ್ದಾಡಿ ಕ್ಲೇಶದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಎಷ್ಟು ಕ್ಲೇಶವನ್ನು ಅನುಭವಿಸ್ತಾನೆ ಅಂದ್ರೆ ಹೊಟ್ಟೆಗಿಲ್ಲ ಅನ್ನುವಷ್ಟು ದುಃಖದಲ್ಲಿದ್ದಾನೆ. ಹೀಗಿದ್ರೆ ಆ ಶ್ರೀಮಂತನಿಗೆ ಅವನು ಬಂದು ಬೇಡಬೇಕಾಗಿಲ್ಲ. ಆದರೆ ತನ್ನ ಬಳಗದಲ್ಲಿರುವ ಒಬ್ಬ ದುಃಖಿಯಾದಂತಹ ಬಡವನನ್ನ ಕಂಡು ತಾನು ಪೋಷಿಸುವುದು ಕರ್ತವ್ಯ. ಅದನ್ನ ಮಾಡದಿರುವಂತಹ ಶ್ರೀಮಂತನಿಗೆ ಅವನು ಎಷ್ಟು ದುಃಖ ಪಡ್ತಾನೋ ಅಷ್ಟು ಇವನಿಗೆ ಪಾಪ ಬರ್ತದೆ. ಸ ಏನಸ್ತಸ್ಯ ವಿಂದತಿ. ಅವನಿಗೆ ದುಃಖ ಇದೆ, ಅವನಿಗೆ ಪಾಪವಿದೆ, ಘೋರವಾದ ಪಾಪವಿದೆ. ಆದ್ದರಿಂದ ದುಃಖಿಗಳನ್ನ ನೋಡಿ ನಿನ್ನ ಬಳಗದಲ್ಲಿ ಮಾತ್ರ ನೀನು ಎಂದೆಂದಿಗೂ ಹಾಗೆ ಬಿಡ್ಲಿಕ್ಕಿಲ್ಲ. ಅವರನ್ನು ಪೋಷಣೆ ಮಾಡುವುದು ನಿನ್ನ ಕರ್ತವ್ಯ. ಪೋಷಣೆ ಮಾಡುವುದು ನಿನ್ನ ಕರ್ತವ್ಯ. ಇವತ್ತಿನ ಜನ ನಾವು ನೋಡ್ತೇವೆ, ಅನೇಕ ಜನ ತಮ್ಮ ಬಳಗದಲ್ಲಿ ಸಹಾಯ ಮಾಡ್ತಾರೆ, ಮಾಡೋದಿಲ್ಲ ಅಂತಿಲ್ಲ. ಆದರೆ ಮಾಡದಿರುವ ಜನರೂ ಇದ್ದಾರೆ, ಇಲ್ಲ ಅಂತ ತಿಳಿಬೇಡಿ. ಬೇಕಾದಷ್ಟು ಜನ, ನಿನಗೆಷ್ಟಪ್ಪ ಸಂಪಾದನೆ? ತಿಂಗಳಿಗೆ 1.5 ಲಕ್ಷ 2 ಲಕ್ಷ ಅಂತ ಹೇಳ್ತಾನೆ. ಸಂಪಾದನೆ ಬೇಕಾದಷ್ಟಿದೆ. ನಿಮ್ಮ ಅಣ್ಣ ತಮ್ಮ ಒಬ್ರು ಬಹಳ ಕಷ್ಟದಲ್ಲಿದ್ದಾರಲ್ಲ, ಅವನಿಗೇನಾದ್ರೂ ಕಳಿಸ್ತೀಯ ಅಂದ್ರೆ ಕಳಿಸ್ಲಿಕ್ಕಾಗುವುದಿಲ್ರಿ. ನಾನೇ ಏನಾದ್ರೂ ಹೋದಾಗ ಅಲ್ಲಿ ಭೇಟಿಯಾದ ಹೋದಾಗ ಅವನಿಗೇನಾದ್ರೂ ಗಿಫ್ಟ್ ಕೊಡ್ತೇನೆ. ತಲೆ ಜಜ್ಜ, ಗಿಫ್ಟ್ ಏನ್ ಕೊಡ್ತೀಯೋ ಮಹಾರಾಯ? ಗಿಫ್ಟ್ ಬೇಕಾಗಿಲ್ಲ, ಅವನಿಗೆ ಹೊಟ್ಟೆಗೆ ಬೇಕಾಗಿದೆ. ಗಿಫ್ಟ್ ಬೇಕಾಗಿಲ್ಲ, ಅವನಿಗೆ ಬೇಕಾದದ್ದು ಹೊಟ್ಟೆಗೆ ಬೇಕಾಗಿದೆ. ಅದನ್ನು ಮರೆತು ನಾವು ನಮ್ಮ ಭೋಗದಲ್ಲಿ ನಾವು ಆಸಕ್ತರಾಗಿದ್ರೆ ಏನರ್ಥ ಇಲ್ಲ. ಆದ್ದರಿಂದ ಆ ಮಾತನ್ನು ನಾವು ಎಚ್ಚರದಲ್ಲಿ ಇಟ್ಕೋಬೇಕು. ಶ್ರೀಮಂತಂ ಜ್ಞಾತಿ ಮಾಸಾಧ್ಯ ಯೋ ಜ್ಞಾತಿರವಸೀದತಿ ದಿಗ್ಧಹಸ್ತಂ ಮೃಗ ಇವ ಸ ಏನಸ್ತಸ್ಯ ವಿಂದತಿ. ಪಶ್ಚಾದಪಿ ನರಶ್ರೇಷ್ಠ ತವ ತಾಪೋ ಭವಿಷ್ಯತಿ. ಮುಂದೆಯಾದರೂ ನಿನಗೆ ಪಶ್ಚಾತ್ತಾಪವಾಗೋದಿದೆ. ಪಾಂಡವರನ್ನ ಕೈ ಬಿಟ್ರೆ ಅವರು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮವರನ್ನೆಲ್ಲ ಕುಟ್ಟಿ ಹಾಕ್ತಾರೆ, ಕೊಂದು ಹಾಕ್ತಾರೆ. ಅವರು ಗೆಲ್ತಾರೆ, ಅವರು ರಾಜ್ಯವನ್ನು ಭೋಗಿಸ್ತಾರೆ. ಎಲ್ಲವನ್ನೂ ಕಷ್ಟಪಡ್ತೀವಿ ನೀನೇ. ಆದ್ದರಿಂದ ಈಗ ಸ್ವಲ್ಪ ದುಃಖವನ್ನು ಅನುಭವಿಸಿ ಆ ಮುಂದೆ ಬಹಳ ಹೆಚ್ಚು ಸುಖವನ್ನು ಅನುಭವಿಸು. ಈಗ ಪೂರ್ಣ ಸುಖವನ್ನು ಅನುಭವಿಸುವ ಆಶೆಯಲ್ಲಿ ಮುಂದೆ ಪೂರ್ಣ ದುಃಖವನ್ನ ಅನುಭವಿಸಬೇಡ. ಎಚ್ಚರವನ್ನು ಕೊಟ್ಟ. ಶೇಷ ಸಂಪ್ರತಿಪತ್ತಿಸ್ತು ಬುದ್ಧಿಮತ್ಸ್ವೇವ ತಿಷ್ಠತಿ. ಆದ್ದರಿಂದ ಮದಂ ಸ್ವಪ್ನಂ ಅವಿಜ್ಞಾನಂ ಆಕಾರಂ ಚಾತ್ಮಸಂಭವಂ ದುಷ್ಟಾಮಾತ್ಯೇಷು ವಿಶ್ರಂಭಂ ಭೂತಾಚ್ಚ ಅಕುಶಲಾದಪಿ ದ್ವಾರಾಣ್ಯೇತಾನಿ ಯೋಜ್ಞಾತ್ವಾ ಸಂವೃಣೋತಿ ಸದಾ ನೃಪ. ಅನೇಕ ಮಾತುಗಳನ್ನು ಹೇಳ್ತಾರೆ. ನವೈಶ್ರುತಮವಿಜ್ಞಾಯ ವೃದ್ಧಾನ್ ಅನುಪಸೇವ್ಯವ ಧರ್ಮಾರ್ಥೌ ವೇದಿತುಂ ಶಕ್ಯೋ ಬೃಹಸ್ಪತಿ ಸಮಗಿರಪಿ. ಹಿರಿಯರ ಸೇವೆಯನ್ನು ಮಾಡದ ಹೊರತು ನಿನಗೆ, ಹಿರಿಯರ ಸೇವೆಯನ್ನು ಮಾಡಿ ಅವರಿಂದ ಶಾಸ್ತ್ರವನ್ನು ಕೇಳದ ಹೊರತು ನಿನಗೆ ಎಂದೂ ವಿವೇಕ ಬರುವುದಿಲ್ಲ, ಎಂದೂ ನೀನು ಪ್ರಾಜ್ಞನಾಗುವುದಿಲ್ಲ. ಅದಾಗಬೇಕಾದ್ರೆ ನೀನು ಅವಶ್ಯವಾಗಿ ಹಿರಿಯರಿಂದ ಕೇಳಿಬೇಕು. ಕೇಳಿ ಶ್ರವಣ ಮಾಡಿ ನೀನು ತಿಳ್ಕೋಬೇಕು. ಅಂದಾಗ ನಿನಗೆ ವಿವೇಕ ಬಂದೀತು. ಇಲ್ಲದಿದ್ರೆ ವಿವೇಕ ಬರುವುದಿಲ್ಲ. ತಾನೇ ತಾನಾಗಿ ಎಷ್ಟು ಆಲೋಚನೆ ಮಾಡಿದರೂ ಕೂಡ ಹಿತವಾಗುವುದಿಲ್ಲ. ಇನ್ನೊಬ್ಬರಿಗೆ ಕೇಳಿ ತಿಳಿದಾಗಲೇ ಹಿತವಾಗುವುದು. ಆದ್ದರಿಂದ ಮನುಷ್ಯನಿಗೆ ಹೇಳ್ತಾರೆ, ನಷ್ಟಂ ಸಮುದ್ರೇ ಪತಿತಂ ನಷ್ಟಂ ವಾಕ್ಯಂ ಅಶೃಣ್ವತಿ ಅನಾತ್ಮನಿ ಶ್ರುತಂ ನಷ್ಟಂ ನಷ್ಟಂ ಹುತಮನಗ್ನಿಕಂ. ನಷ್ಟಂ ಸಮುದ್ರೇ ಪತಿತಂ. ಸಮುದ್ರದಲ್ಲಿ ಏನೋ ಬಿತ್ತು, ನೀನೇನೋ ಸಮುದ್ರ ದಂಡೆಗೆ ಇಟ್ಕೊಂಡು ನೀನೇನೋ ಒಂದು ಸಾಮಾನುಗಳನ್ನು ಇಟ್ಕೊಂಡು ಮಾಡ್ತಾ ಇದೆಯಾ ಕೆಲಸ. ಅದನ್ನು ಯಾವುದೋ ಕಾರಣಕ್ಕಾಗಿ ಸಮುದ್ರದಲ್ಲಿ ಹೋಯಿತು, ಸಮುದ್ರದ ದೊಡ್ಡ ತೆರೆ ಬಂದು ಅದರಲ್ಲಿ ತೇಲಿ ಹೋಯಿತು, ಮುಳುಗಿ ಹೋಯಿತು ಅಂದ್ರೆ ಹೋದದ್ದು ಹೋಯ್ತು. ಸಮುದ್ರದಲ್ಲಿ ಹೋದದ್ದು ಸಿಗುವುದಿಲ್ಲ.
ಏನ್ ಜಲರಾಶಿ, ಎಷ್ಟು ಮರಳು, ಏನ್ ಹುಡುಕ್ತಿ, ಎಲ್ಲಿ ಸಿಗ್ತದೆ ನಿಮಗೆ? ನಷ್ಟಂ ಸಮುದ್ರೇ ಪತಿತಂ, ಸಮುದ್ರದಲ್ಲಿ ಪತಿತವಾದದ್ದು, ಬಿದ್ದದ್ದು, ಹೋದದ್ದು ಹೋಯ್ತು, ಸಿಗುವುದಿಲ್ಲ ಮತ್ತೆ. ನಷ್ಟಂ ಸಮುದ್ರೇ ಪತಿತಂ ನಷ್ಟಂ ವಾಕ್ಯಂ ಅಶೃಣ್ಮತಿ. ಒಬ್ಬ ಮಾತು ಕೇಳದ ವ್ಯಕ್ತಿ ಎದುರಾಗಿ ಇದ್ದಾಗ ನೀನೇನೋ ಮಾತು ಹೇಳಿದಿ, ಆ ಮಾತು ನಷ್ಟವಾದದ್ದು ನಷ್ಟವೇ ಆಯಿತು. ಯಾಕೆ? ಕೇಳುವವನು ಕೇಳಲೇ ಇಲ್ಲ, ಕೇಳದೇ ಇದ್ದವರು ಇಲ್ವೇ ಇಲ್ಲ, ಅವರು ದೂರವಾಗಿದ್ದಾರೆ, ಅವರಿಗೆ ಕೇಳಿಸಿಲ್ಲ, ಕೇಳಿಸಿಕೊಳ್ಳಬೇಕಾದವನು ಕೇಳಿಸಿಕೊಳ್ಳಿಲ್ಲ. ಹಾಗಾಗಿ ನೀನು ಆಡಿದ ಮಾತು ಅದು ನಷ್ಟವಾದದ್ದು ನಷ್ಟವೇ ಆಯಿತು. ನಷ್ಟಂ ವಾಕ್ಯಂ ಅಶೃಣ್ಮತಿ. ಅನಾತ್ಮನಿ ಶ್ರುತಂ ನಷ್ಟಂ ನಷ್ಟಂ ಹುತಂ ಅನಗ್ನಿಕಂ. ಬೆಂಕಿ ಇಲ್ಲದೆ ನೀನು ಹೋಮ ಮಾಡಿದ್ದು ಉಳಿಯತ್ತಾ? ಅದು ಪುಣ್ಯ ಬರ್ತದ? ಇಲ್ಲ. ಹಾಗೆ ಇದೆಲ್ಲ ನಷ್ಟವಾದದ್ದು ವ್ಯರ್ಥ. ಮತ್ಯಾ ಪರೀಕ್ಷ ಮೇಧಾವಿ ಬುದ್ಧ್ಯಾ ಸಂಪಾದ್ಯ ಚಾಸಕೃತ ಶ್ರುತ್ವಾ ದೃಷ್ಟ್ವಾಥ ಮೇಧ ವಿಜ್ಞಾಯ ಪ್ರಾಜ್ಞೀರ್ ಮೈತ್ರೀಂ ಸಮಾಚರೇ. ಜ್ಞಾನಿಗಳ ಜೊತೆಗೆ, ತಿಳುವಳಿಕೆ ಇದ್ದವರ ಜೊತೆಗೆ, ವಿವೇಕಗಳ ಜೊತೆಗೆ ಸ್ನೇಹವನ್ನ, ಮೈತ್ರಿಯನ್ನ ಮಾಡಬೇಕು. ಯಾರು ಅವಿವೇಕಿಗಳೋ ಅಂಥವರ ಜೊತೆಗೆ ಒಡನಾಟವೂ ಸರಿಯಲ್ಲ, ಸ್ನೇಹವಂತೂ ದೂರ ಉಳಿತು. ದುಷ್ಟರು, ಭ್ರಷ್ಟರು, ಅಯೋಗ್ಯರು ಅಂಥ ಜನರ ಜೊತೆಗೆ ಎಂದೆಂದಿಗೂ ಸಹವಾಸ ಮಾಡಬೇಡ, ಎಂದಿಗೂ ಮಾಡಬೇಡ. ನೀನು ಒಳ್ಳೆಯದಾಗುವುದಿಲ್ಲ, ಕೆಟ್ಟದ್ದೇ ಆಗಬೇಕು. ಅದಕ್ಕೆ ಹೇಳ್ತಾರೆ, ಶ್ರುತ್ವ ದೃಷ್ಟ್ವಾಥ ವಿಜ್ಞಾಯ ಪ್ರಾಜ್ಞೈವ ಮೈತ್ರೀಂ ಸಮಾಚರೆ. ಅವರು ಜ್ಞಾನಿಗಳ, ಅವರು ವಿವೇಕಿಗಳ, ಅವರು ಸಾಧುಗಳ, ಅವರು ಸಜ್ಜನರ ಅಂತ ನೋಡ್ಕೊಂಡು ಆಮೇಲೆ ನೀನು ಅವರ ಜೊತೆಗೆ ಮೈತ್ರಿಯನ್ನ, ಸ್ನೇಹವನ್ನು ಬೆಳೆಸು. ಇಲ್ಲದೇ ಇದ್ರೆ ನೀನು ಸ್ನೇಹವನ್ನು ಮಾಡಲೇಬೇಡ. ಸ್ನೇಹಿತರು ಇಲ್ಲದೇ ಇದ್ರೆ ನಡೆದೀತು, ಆದರೆ ದುಷ್ಟರ ಜೊತೆಗೆ ಮಾತ್ರ ಸ್ನೇಹ ಮಾಡಬೇಡ, ಅವರ ಜೊತೆಗೆ ಸ್ನೇಹ ಕಟ್ಕೋಬೇಡ, ಒಳ್ಳೇದಾಗುವುದಿಲ್ಲ ನಿನಗೆ. ಅದಕ್ಕೆ ಹೇಳ್ತಾರೆ ನೋಡಿ, ಅಂದ್ರೆ ಬಿ ಚೂಸಿ, ಬಹಳ ಭಾರೀ ಗಮನವಹಿಸು, ವಿಶೇಷವಾಗಿ ನೀನು ಗಮನವಹಿಸಿ ನೀನು ವಿಚಾರ ಮಾಡಿ ಆಮೇಲೆ ಒಬ್ಬ ಸ್ನೇಹಿತನನ್ನು ಮಾಡಿಕೋ. ಮೆಟಿಕ್ಯುಲಸ್ ಆಗಿರು, ಬಹಳ ವಿಚಿತ್ರವಾಗಿ ವಿಚಾರ ನೋಡು. ಅನೇಕ ವರ್ಷಗಳವರೆಗೆ ಅವನನ್ನು ನೋಡಿ ಆಮೇಲೆ ಬೇಕಾದ್ರೆ ಸ್ನೇಹಿತ ಅಂತ ಮಾಡಿಕೋ. ಆದರೆ ಪ್ರಾಜ್ಞರ ಜೊತೆಗೆ ಮಾಡಿಕೋ, ನಿನ್ನ ಕ್ಷಣವೂ ಉದ್ಧಾರದ ಮಾರ್ಗ ಹಿತವಾಗತ್ತೆ. ಒಳ್ಳೆ ಮಾತುಗಳನ್ನು ಹೇಳ್ತಾರೆ, ತಿಳುವಳಿಕೆಯ ಉಪದೇಶಗಳನ್ನು ಮಾಡ್ತಾರೆ. ಮಾರ್ಗದಲ್ಲಿ ನೀನು ಇರ್ತಿ, ದುರ್ಮಾರ್ಗಕ್ಕೆ ಹೋಗುವುದಿಲ್ಲ. ಅವರು ಸನ್ಮಾರ್ಗದಲ್ಲಿ ತರ್ತಾರೆ ನಿನ್ನನ್ನ. ನಿನ್ಗೇನಾದರೂ ಅನರ್ಥವಾಗುವುದಾದರೆ ಅದನ್ನು ಪರಿಹಾರ ಮಾಡ್ತಾರೆ. ಇದೆಲ್ಲ ಲಾಭವಿದೆ. ಆದ್ದರಿಂದ ದಯವಿಟ್ಟು ಪ್ರಾಜ್ಞರ ಸಹವಾಸವನ್ನು ಮಾಡು, ತಿಳುವಳಿಕೆ ಇದ್ದವರ ಸ್ನೇಹವನ್ನು ಮಾಡು, ಕೆಟ್ಟವರ ಸ್ನೇಹವನ್ನ ಮಾಡಬೇಡ. ಬಹಳ ಸುಂದರವಾದ ಮಾತಿದು. ಮತ್ಯ ಪರೀಕ್ಷೆ ಮೇಧಾವಿ ಬುದ್ಧಿಯ ಸಂಪಾದ್ಯ ಚಾಸಕೃತ. ಎಷ್ಟೆಲ್ಲ ಹೇಳ್ತಾನೆ ನೋಡಿ. ನಿನ್ನ ಬುದ್ಧಿಯಿಂದ ವಿಚಾರ ಮಾಡು, ನಿನ್ನ ಅನುಭವದಿಂದ ತಿಳ್ಕೋ, 4 ಜನರಿಗೆ ಕೇಳಿಕೋ, ಅವನ ಶೀಲ ನಡತೆಗಳನ್ನು ನೋಡು, ಕೊನೆಗೆ ನಿರ್ಣಯ ಮಾಡಿಕೋ, ಆಮೇಲೆ ಅವನ ಜೊತೆಗೆ ಸ್ನೇಹವನ್ನು ಬೆಳೆಸು. ಅಲ್ಲಿಯವರೆಗೆ ಸ್ನೇಹ ಬೇಡ, ಏನಿದ್ರೂ ಬೇಡ. ಅಕೀರ್ತಿಂ ವಿನಯೋ ಹಂತಿ ಹಂತ್ಯನರ್ಥಂ ಪರಾಕ್ರಮ ಹಂತಿ ನಿತ್ಯಂ ಕ್ಷಮಾಕ್ರೋಧಂ ಆಚಾರೋ ಹಂತ್ಯಲಕ್ಷಣಂ. ಬಹಳ ವಿಚಿತ್ರವಾದದ್ದು ಇದು, ಜಗತ್ತಿನಲ್ಲಿ ಕಂಡಿದೆ, ಇದು ವಸ್ತುಸ್ಥಿತಿ. ಇದು ಮನುಸ್ಮೃತಿಯಲ್ಲೂ ಈ ಮಾತನ್ನು ಹೇಳ್ತಾರೆ. ಆಚಾರೋ ಹಂತ್ಯಲಕ್ಷಣಂ. ದುರ್ಲಕ್ಷಣಗಳು ಮನುಷ್ಯನಿಗಿರುತ್ತೆ, ಏನೇನೋ ಕೆಟ್ಟ ಲಕ್ಷಣಗಳು ದೇಹದಲ್ಲಿ ಇರ್ತದೆ. ಹಣೆಯಲ್ಲಿ, ಕಣ್ಣಿನಲ್ಲಿ, ಮೂಗಿನಲ್ಲಿ, ಕೈಯಲ್ಲಿ, ಕಾಲಿನಲ್ಲಿ, ಬೇರೆ ಬೇರೆ ದೇಹದ ಅಂಗಾಂಗಗಳಲ್ಲಿ ನಾನಾ ವಿಧವಾದ ದುರ್ಲಕ್ಷಣಗಳು ಇರುವ ಸಂಭವವಿದೆ. ಆ ದುರ್ಲಕ್ಷಣಗಳನ್ನು ಕಳೆದುಕೊಳ್ಳುವುದಕ್ಕೆ ಉತ್ತಮವಾದ ಉಪಾಯ ಅಂದರೆ ಸದಾಚಾರ. ಸದಾಚಾರವನ್ನು ಪಾಲಿಸಿದಂತಹ ಮನುಷ್ಯನಿಗೆ ಸ್ವಲ್ಪ ದಿನಗಳಲ್ಲಿ ಅವನಿಗೆ ಒಳ್ಳೆ ಲಕ್ಷಣಗಳು ಬರುವುದು ಶುರುವಾಗ್ತದೆ, ಪ್ರಾರಂಭವಾಗಿ ಬಿಡ್ತದೆ. ಒಳ್ಳೆ ಲಕ್ಷಣಗಳು ಬರುವುದು ಪ್ರಾರಂಭವಾಗೇ ಬಿಡ್ತದೆ. ಇದು ಹಿರಿಯರ ಅನುಭವ. ಅನೇಕ ಹಿರಿಯರು, ಜ್ಞಾನಿಗಳು ಹೇಳುವ ಮಾತಿದು. ಅಂದ್ರೆ ಶಾಸ್ತ್ರ ಹೇಗಿದೆಯೋ ಹಾಗೆ ಹಿರಿಯರ ಅನುಭವವೂ ಹಾಗೆ ಸ್ಪಷ್ಟವಾಗಿದೆ. ಬಹಳ ವಿಚಿತ್ರವಾದದ್ದು. ಆಚಾರೋ ಹಂತ್ಯಲಕ್ಷಣಂ. ದುರ್ಲಕ್ಷಣವನ್ನ, ಕೆಟ್ಟ ಲಕ್ಷಣಗಳನ್ನ ಆಚಾರ, ಸದಾಚಾರ ಪರಿಹಾರ ಮಾಡ್ತದೆ.